ನಾನು ರಮ್ಯಾ. ಕರ್ಮಫಲದಾತ, ನ್ಯಾಯದೇವ, ಮಂದಗತಿ ಈ ಹೆಸರುಗಳನ್ನು ಕೇಳಿದ ಕೂಡಲೇ ಮನುಷ್ಯನ ಮನಸ್ಸಿನಲ್ಲಿ ಒಂದು ರೀತಿಯ ನಡುಕ ಶುರುವಾಗ್ಬಿಡುತ್ತೆ. ಅದೇ ಶನೈಶ್ಚರ. ಒಂದು ಕಾಲದಲ್ಲಿ ರಾಜನಾಗಿದ್ದವನನ್ನ ಬೀದಿಗೆ ತರುವಂತಹ ಶಕ್ತಿ, ಬೀದಿಯಲ್ಲಿದ್ದವನನ್ನ ಸಿಂಹಾಸನ ಏರಿಸುವಂತಹ ತಾಕತ್ ಇರೋದು ಕೇವಲ ಶನಿದೇವನಿಗೆ ಮಾತ್ರ. 12 ರಾಶಿಗಳಲ್ಲಿ ಸಂಚರಿಸುವಂತಹ ಈ ಗ್ರಹ ರಾಜ ನಿಮ್ಮ ರಾಶಿಗೆ ಬಂದಾಗ ನಿಮ್ಮ ಬದುಕು ಏರುಪೇರಾಗತ್ತಾ? ಮಾಡಿದಂತಹ ಕೆಲಸಗಳೆಲ್ಲವೂ ಕೂಡ ಕೈ ಕೊಡುತ್ತವಾ? ಭಯಪಡಬೇಡಿ. ಶನಿ ಅಂತಂದ್ರೆ ಕೇವಲ ಶಿಕ್ಷೆಯಲ್ಲ, ಅದು ಜೀವನದ ದೊಡ್ಡ ಪಾಠ. ಆ ಪಾಠವನ್ನ ಸಮಾಧಾನವಾಗಿ ಕಲಿತು ಶನಿದೇವನ ಕೃಪೆಗೆ ಪಾತ್ರರಾಗುವುದು ಹೇಗೆ, ನಿಮ್ಮ ಜಾತಕದ ದೋಷಗಳಿಗೆ ಸರಳ ಪರಿಹಾರಗಳು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪಂಡಿತ ದಿನೇಶ್ ಗುರುಜಿ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ. ನಮಸ್ಕಾರ. ನಮಸ್ತೆ ಗುರುಜಿ. ವೀಕ್ಷಕರೇ, ನೀವು ಕೂಡ ಗುರುಜಿಯವರ ಜೊತೆ ಮಾತನಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ಆ ನಂಬರ್ಗೆ ನೇರವಾಗಿ ಕರೆ ಮಾಡಬಹುದು. ಈ ನಕ್ಷತ್ರ ನಾಡಿ ತರಗತಿಗಳ ಬಗ್ಗೆಯೂ ಕೂಡ ನೀವು ಮಾತನಾಡಬಹುದು. ಅದೇ ರೀತಿಯಾಗಿ ಈ ವಾಸ್ತು ಬಗ್ಗೆಯೂ ಕೂಡ ನೀವು ಮಾತನಾಡಬಹುದು ಅಂತ ಹೇಳ್ತಾ, ಗುರುಜಿ, ಒಬ್ಬ ವ್ಯಕ್ತಿಗೆ ಸಾಡೆ ಸಾತಿ ಅಥವಾ ಈ ಶನಿ ದೆಸೆ ಆರಂಭ ಆಗಿದೆ ಅಂತ ಹೇಗೆ ತಿಳಿಯೋದು ನಾವು ಅಂತ ಹೇಳಿ, ಜೀವನದಲ್ಲಿ ಎದುರಾಗುವಂತಹ ಒಂದಷ್ಟು ಮುನ್ಸೂಚನೆಗಳನ್ನು ನಾವು ಹೇಗೆ ಅರಿಯೋದು, ಇದು ಶನಿಯ ಪ್ರಭಾವ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿ? ಭಾಳ ವಿಶೇಷವಾಗಿ ಶನಿಯ ಮನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಮಕರ ಮತ್ತು ಕುಂಭ. ಹಾಗೆ ಶನಿ ಮತ್ತೊಂದು ಜಾಗದಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಎಲ್ಲರೂ ತಿಳ್ಕೊಬೇಕು. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎರಡೇ ಜಾಗ ಶನಿಯ ಮನೆ ಯಾವುದಪ್ಪ? ಮಕರ ಕುಂಭ ಅಂತ. ಶನಿಯ ಮನೆಯೇನೋ ಮಕರ ಕುಂಭ, ಆದರೆ ಶನಿಯ ರೂಮು ಬೇರೆ ರಾಶಿಯಲ್ಲೂ ಇದೆ. ಒಂದು ರೂಮ್ ಇದೆ, ಆ ರೂಮಲ್ಲಿ ಕೂತಿರ್ತಾರೆ ಬಚ್ಚಿಟ್ಕೊಂಡು. ಫಲ ಯಾವ ಥರ ಕೆಟ್ಟದ್ದು ಕೊಡಬೇಕಾ ಒಳ್ಳೇದು ಕೊಡಬೇಕಾ ಅವರ ಲಗ್ನದಿಂದ ತಿಳಿಯುತ್ತೆ. ಮೊದಲನೇದಾಗಿ ಕರ್ಕಾಟಕ ರಾಶಿಯೊಳಗಡೆ ಕೂತಿರ್ತಕ್ಕಂಥದ್ದು, ಪುಷ್ಯ ನಕ್ಷತ್ರವಾಗಿ ಚಂದ್ರನ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಪುಷ್ಯ ನಕ್ಷತ್ರ. ಅಲ್ಲಿ ಶನಿಯ ರೂಮ್ ಬರುತ್ತೆ. ಯಾವುದಾದ್ರು ಗ್ರಹ ಅಲ್ಲಿ ಕೂತಿದ್ದಾಗ ಆ ಗ್ರಹ ಶನಿ ಪೀಡಿತ ಅಂತ ಕರಿತೀವಿ ನಾವು. ಆದರೆ ಶನಿ ಪೀಡಿತ ಅಂತಂದರೆ ಯಾವ ರೀತಿ ಪೀಡಿತ ಅಂತ ಹೇಳಬೇಕು ಅಂತಂದರೆ, ಮನೆಗಳ ಮೇಲೆ ಬರ್ತಕ್ಕಂಥದ್ದು. ಒಂದನೇ ಮನೆ ಅಂದರೆ ದೇಹ ಪೀಡಿತ, ಎರಡನೇ ಮನೆ ಅಂದರೆ ಹಣಕಾಸು ಫ್ಯಾಮಿಲಿ ಪೀಡಿತ, ಮೂರನೇ ಮನೆ ಅಣ್ಣ ತಮ್ಮಂದ್ರ ಪೀಡಿತ, ನಾಲ್ಕನೇ ಮನೆ ಅಂತಂದರೆ ಮನೆ ಪೀಡಿತ ಅಥವಾ ಮಾತೃ ಪೀಡಿತ, ಐದನೇ ಮನೆ ಮಕ್ಕಳ ಪೀಡಿತ, ಆರನೇ ಮನೆ ಅಂದರೆ ಕೆಲಸದ ಪೀಡಿತ, ಏಳನೇ ಮನೆ ಅಂದರೆ ಸಂಸಾರದ ಅಥವಾ ಗಂಡನ ಅಥವಾ ಹೆಂಡತಿಯ ಪೀಡಿತ, ಎಂಟನೇ ಅನಾರೋಗ್ಯ ಅಥವಾ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ಯಾವುದಾದ್ರು ಒಂದು ಸಮಸ್ಯೆಯಿಂದ ಸಿಗ್ತಕ್ಕಂಥದ್ದು ಪೀಡಿತ ಆಗ್ತಕ್ಕಂಥದ್ದು. ಒಂಬತ್ತನೇ ಮನೆ ಪಿತೃಗಳಿಂದ ಪೀಡಿತ ಅಥವಾ ಒಂದು ಪ್ರಯಾಣದಲ್ಲಿ ಪೀಡಿತ, ಹತ್ತನೇ ಮನೆ ಅಧಿಕಾರದಲ್ಲಿ ಪೀಡಿತ. ಸೊ ಇವೆಲ್ಲ ಪೀಡಿತಗಳು. 11ನೇ ಮನೆ ಲಾಭ ಬರ್ತಾ ಇರುತ್ತೆ, ಯಾರು ಕೊಟ್ಟಿರ್ತೀವಿ, ಲಾಭ ಬರಬೇಕು, ವ್ಯಾಪಾರ ಮಾಡಿದ್ವಿ, ಬರ್ತಾ ಇಲ್ಲ. 12ನೇ ಮನೆ ರೋಗ ಪೀಡಿತ ಅಥವಾ ಹಾಸಿಗೆ ಇಡತಕ್ಕಂಥ ಒಂದು ವಿಚಾರ. ಇನ್ನೊಂದು ಕಡೆ ಇದೆ ಶನಿ ಇರ್ತಕ್ಕಂಥ ಇನ್ನೊಂದು ರೂಮ್ ಇದೆ, ವೃಶ್ಚಿಕ ರಾಶಿ. ಅದರಲ್ಲಿ ಅನುರಾಧ ನಕ್ಷತ್ರ ಅಂತಿದೆ. ಆ ಅನುರಾಧ ನಕ್ಷತ್ರ ಅಂತಕ್ಕಂಥದ್ದು ಅದು ಒಂದು ಸಣ್ಣ ರೂಮು. ಇಲ್ಲೂ ಕೂಡ ಶನಿಯ ವಿಚಾರ. ಹಾಗೆ ಇನ್ನೊಂದು ಕಡೆ ಇದೆ ಕೊನೆಯದಾಗಿ ಮೀನ ರಾಶಿಯಲ್ಲಿ ಉತ್ತರ ಭಾದ್ರಪದ ಅಂತ ಒಂದು ಜಾಗ ಇದೆ. ಈ ಚಂದ್ರ ಇದ್ರ ಮೇಲೆ ಆಸೋದಾಗೆಲ್ಲ ಅಥವಾ ಬೇರೆ ಗ್ರಹಗಳು ಈ 3 ನಕ್ಷತ್ರಗಳಲ್ಲಿ ಆಸೋದಾಗ ಶನಿ ಪ್ರಭಾವ ಹೆಚ್ಚಾಗತ್ತೆ. ಸೊ ಒಟ್ಟು ನಮಗೆ 5 ಜಾಗ, 12 ರಾಶಿಯಲ್ಲಿ 5 ಜಾಗದಲ್ಲಿ ನಮಗೆ ಶನಿ ಒಂದು ಕಾಟವನ್ನಾರು ಕೊಡ್ತಾನೆ, ಅಥವಾ ಒಂದು ಸಮಸ್ಯೆಯನ್ನಾರು ಕೊಡ್ತಾನೆ, ಅಥವಾ ಒಂದು ಆಶೀರ್ವಾದವನ್ನು ಮಾಡ್ತಾನೆ. ಆಶೀರ್ವಾದ ಮಾಡ್ತಕ್ಕಂಥ ಒಂದು ವಿಚಾರ ನಾವು ತಗೊಳ್ಬೇಕಾದ್ರೆ ಇಲ್ಲಿ ನಾವು ವಿಶೇಷವಾಗಿ ಶನಿನ ನಾವು ತಗೊಂಡ್ರೆ, ಒಂದು ಕರ್ಕಾಟಕ ಒಂದು ರಾಶಿ ಅಂತ ತಗೊಂಡಾಗ ಅಲ್ಲಿ 7ನೇ ಮನೆ 8ನೇ ಮನೆ ಬಂತು. ಅಲ್ಲಿ 7ನೇ ಮನೆ 8ನೇ ಮನೆ ಅಂತಂತಂದರೆ ಅಲ್ಲಿ ಬಾಧೆ ಮನೆಯೂ ಬಂತು, ಮಾರಕ ಸ್ಥಾನವೂ ಬಂತು. ಹಾಗೆ ವಿಶೇಷವಾಗಿ ವೃಶ್ಚಿಕ ತಗೊಂಡಾಗ ಅಲ್ಲಿ ಅನುರಾಧ ನಕ್ಷತ್ರ ಅಂತ ಬಂದಾಗ ಅಲ್ಲಿಂದ 3ನೇ ಮನೆ ಮತ್ತು 4ನೇ ಮನೆ ಬಂತು. 3ನೇ ಮನೆ ಸ್ವಲ್ಪ ಪರಾಕ್ರಮ ಸ್ಥಾನ ಆದರೂ ಕೂಡ ಆಯುಷ್ಯಗೆ ಕಂಟಕ. 4ನೇ ಮನೆ ಒಂದು 5ನೇ ಮನೆಗೆ ವ್ಯಯಭಾವ ಆಗಿರ್ತಕ್ಕಂಥದ್ದು. ಅಲ್ಲಿ ಪ್ರೀತಿ ಪ್ರೇಮ ಇಲ್ಲದೆ ಇರತಕ್ಕಂಥದ್ದು, ಒಂದು ರೀತಿಯ ಒಂದು ಸಾಧಾರಣವಾಗಿರ್ತಕ್ಕಂಥ ಮನಸ್ಥಿತಿ ಬರ್ತಕ್ಕಂಥದ್ದು, ಸ್ವಲ್ಪ ಈ ಮಾನಸಿಕವಾಗಿರ್ತಕ್ಕಂಥ ಒಂದು ವಿಚಾರ ಅಲ್ಲಿ ಬರುತ್ತೆ. ಕೊನೆಯದಾಗಿ ಮೀನರಾಶಿಗೆ ಬಂದಾಗ ಅಲ್ಲಿರ್ತಕ್ಕಂಥ
ಉತ್ತರ ಭಾದ್ರಪದ ನಕ್ಷತ್ರದ ಅಧಿಪತಿ ಅಲ್ಲಿಂದ 11ನೇ ಅಧಿಪತಿ ಮತ್ತು 12ನೇ ಅಧಿಪತಿ. ಲಾಭ ಬರುತ್ತೆ, ಹಾಗೆ ನಷ್ಟ ಆಗುತ್ತೆ, ಲಾಭ ಬರುತ್ತೆ, ನಷ್ಟ ಆಗಿಬಿಡುತ್ತೆ. ಇದು ಒಂದು ಪ್ರಕಾರ ಅಂತ ಹೇಳ್ತೀವಿ ಶನಿಯ ವಿಚಾರದಲ್ಲಿ. ಎರಡನೇ ಪ್ರಕಾರದಲ್ಲಿ ನಾವು ನೋಡಬೇಕು ಅಂದರೆ, ಮೊದಲಿಗೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಸಾಡೆ ಸಾತಿ ಅಂತಕ್ಕಂಥದ್ದು ತುಂಬ ವಿಶೇಷ. ತುಂಬ ಜನ ಈ ಸಾಡೆ ಸಾತಿಗೆ ಬರ್ತಕ್ಕಂಥ ಸಮಸ್ಯೆನ ಸ್ವಲ್ಪ ಅಟ್ಯಾಚ್ ಮಾಡ್ತಾರೆ. ಆದರೆ ನನ್ನ ಪ್ರಕಾರ ಸಾಡೆ ಸಾತಿ ಅಂತಕ್ಕಂಥದ್ದು ನೋಡಬೇಕಾಗಿರ್ತಕ್ಕಂಥದ್ದು ಶನಿ ದಶಾ, ಶನಿ ಭುಕ್ತಿ, ಶನಿ ಅಂತರ್ಭುಕ್ತಿಲಿ ಮಾತ್ರನೇ ಸಾಡೆ ಸಾತಿ ಎಫೆಕ್ಟ್ ನೋಡಬೇಕೇ ಹೊರತು ಈ ಮೂರರಲ್ಲೂ ಕೂಡ ಶನಿ ಬಂದಿಲ್ಲ ಅಂದರೆ ನಾವು ಅದನ್ನು ವಿಶ್ಲೇಷಣೆ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ. ಇದೆಲ್ಲ ಜ್ಯೋತಿಷ್ಯದಲ್ಲಿ ರೂಲ್ಸ್ ಕೊಡುತ್ತೆ. ಈ ರೂಲ್ಸ್ ಬಿಟ್ಬಿಟ್ಟು ಸಡನ್ನಾಗಿ ಏನು ಮಾಡ್ತಾರೆ, ಎಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಈ ರೂಲ್ಸ್ನ ಒಂದು ರೀತಿ ಒಂದು ಜನರಲ್ಲಾಗಿ ತೊಗೊಂಬಿಟ್ಟಿದ್ದಾರೆ. ನನ್ನದು ಈ ರಾಶಿಯಪ್ಪ, ಶನಿ ಎಂಟ್ರಾಗಿದೆ ಅಂತ. ಇವಾಗ ಶನಿ ಮೀನರಾಶಿಯಲ್ಲಿದೆ ಇವತ್ತಿನ ಒಂದು ಗೋಚಾರ ಫಲದಲ್ಲಿ. ಸೊ ಕುಂಭರಾಶಿಯವರಿಗೆ ಸಾಡೆ ಸಾತಿ ಇರ್ತಕ್ಕಂಥದ್ದು, ಹಾಗೆ ಮೀನರಾಶಿಯವರಿಗೆ ಕೂಡ ಸಾಡೆ ಸಾತಿ ಇರ್ತಕ್ಕಂಥದ್ದು, ಹಾಗೆ ಮೇಷರಾಶಿಯವ್ರಿಗೂ ಕೂಡ ಸಾಡೆ ಸಾತಿ ಇರ್ತಕ್ಕಂಥದ್ದು. ಈ ಮೂರು ಸಾಡೆ ಸಾತಿ ರಾಶಿಗಳು. ಮತ್ತು ಮುಂದೆ ಇದೇನು ಆಗುತ್ತೆ ಅಂತ ಹೇಳ್ತೀನಿ ನಾನು ಮತ್ತೆ. ಓಕೆ ಗುರುಜಿ, ಒಬ್ರು ಕಾಲರ್ ಹಿಡಿದರೆ ಮಾತಾಡ್ಸೋಣ. ಹಲೋ, ನಮಸ್ತೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಿಸ್ಬೇಕಾಯ್ತು. ಸರಿಮ್ಮ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. ಹುಟ್ಟಿದ ದಿನಾಂಕ 31/1/1970, ತುಲಾ ರಾಶಿ, ವಿಶಾಖ ನಕ್ಷತ್ರ. ಎಲ್ಲಿ ಹುಟ್ಟಿದ್ದು? ಬೆಂಗಳೂರು. ಸರಿ ಗುರುಜಿ ಇದ್ದಾರೆ, ಮಾತಾಡಿ. ಹುಟ್ಟಿರೋ ಟೈಮ್ ಎಷ್ಟು? ಟೈಮ್ ಗೊತ್ತಿಲ್ಲ ಗುರುಗಳ, ಕರೆಕ್ಟ್ ಆಗಿ 12ರಿಂದ ಮಧ್ಯಾಹ್ನ ಮೇಲೆ ಅಂತ ಹೇಳ್ತಾರೆ. ಇಲ್ಲ ಪ್ರಶ್ನಾಶಾಸ್ತ್ರಕ್ಕೆ ಹೋಗಬೇಕು. ದಯವಿಟ್ಟು ನಮ್ಮ ಪ್ರೋಗ್ರಾಮ್ನ ದಯವಿಟ್ಟು ಕರೆಕ್ಟಾಗಿ ನೀಟಾಗಿ ಒಂದು ಗುರುನ ಫಾಲೋ ಮಾಡಿ. ಗುರುಗಳ ಆಶೀರ್ವಾದ ಇರುತ್ತೆ. ಊರಲ್ಲಿರೋ ಜ್ಯೋತಿಷ್ಯನೆಲ್ಲ ನೋಡಿದ್ರೆ ತಲೆ ಕೆಟ್ಟು ಗೊಬ್ಬರ ಆಗುತ್ತೆ. ನಾವು ಆಲ್ರೆಡಿ ಹೇಳಿದ್ದೀವಿ, ಯಾರಿಗೆ ಡೇಟ್ ಆಫ್ ಬರ್ತು ಟೈಮ್ ಆಫ್ ಬರ್ತ್ ಗೊತ್ತಿಲ್ಲ, ಪ್ರಶ್ನಾಶಾಸ್ತ್ರ 1ರಿಂದ 249 ಹೇಳಬೇಕು. ಈ ಕಾರ್ಯಕ್ರಮದಲ್ಲಿ ಟೈಮ್ ಇಲ್ಲ ಅಂತಂದರೆ ನಾವು ಜ್ಯೋತಿಷ್ಯ ಹೇಳೋದಿಲ್ಲ. ಸೊ ಸುಳ್ಳು ಹೇಳ್ತಕ್ಕಂಥ ಜ್ಯೋತಿಷ್ಯರ ಹತ್ರ ಹೋಗಿ ಎಲ್ಲ ಟೋಪಿ ಮಕ್ಮಲ್ ಟೋಪಿ ಹಾಕ್ಸ್ಕೊಳ್ಳಿ. 1ರಿಂದ 249 ಒಂದು ನಂಬರ್ ಹೇಳಿ. 10. ಹಂಗಾರೆ ನೀವು ಜ್ಯೋತಿಷ್ಯ ಫಾಲೋ ಮಾಡಲ್ಲ ಸರಿಯಾಗಿ. ಟೈಮ್ ಇಲ್ಲ ಅಂದರೆ ಯಾರು ಹೇಳೋಕ್ಕಾಗಲ್ಲ ನಿಮ್ಮ ಭವಿಷ್ಯನ. ಅರ್ಥ ಆಯ್ತಾ? ಪ್ರಶ್ನಾಶಾಸ್ತ್ರದ ಮೇಲೇ ಹೋಗಬೇಕು. ನೀವು ಜಾತಕ ತೋರಿಸಿ ಏನಾರು ಹೇಳು ಅಂತಂದರೆ ಸುಳ್ಳು ಹೇಳಬೇಕು ಅಂದರೆ ಸುಳ್ಳು ಹೇಳಿಸ್ಕೊಂಡು ಬನ್ನಿ. 10 ಪ್ರಶ್ನೆ ಕೇಳಿ. ಇವಾಗ ಇದರಲ್ಲಿ ಪ್ರಶ್ನೆ ಕೇಳಿ. ನಮ್ಮ ಮನೆಗೆ ಇದೆ ಸ್ವಂತ, ಅದನ್ನ ಕೊಟ್ಬಿಟ್ಟು ಬೇರೆ ಮನೆ ಮಾಡ್ಬೇಕು ಅಂತಿದೀವಿ. ಮುಂದೆ ಯಾರ ಹೆಸರಲ್ಲಿದೆ ಮನೆ? ನಮ್ಮ ಹೆಸರಲ್ಲೇ ಇದೆ ಗುರುಗಳೇ. ಸರಿ, 4ನೇ ಮನೆ ತೋರಿಸುತ್ತೆ, 3ನೇ ಮನೆ ನೀವು ಮಾರೇ ಮಾರ್ತೀರಾ ಅಂತ ಹೇಳ್ತಾ ಇದೆ. 3ನೇ ಮನೆ ಇಲ್ಲಿ ಪ್ರಾಪರ್ಟಿ ಅಂತ ಹಾಕ್ತೀವಿ. 3ನೇ ಮನೆ ಕಾಂಬಿನೇಷನ್ನು ಖಂಡಿತ 3ನೇ ಮನೆ ಬಂದಾಗ ಅಲ್ಲಿ ಸೇಲ್ ಆಗೇ ಆಗುತ್ತೆ ಅಂತ ಬಂದೇ ಬರುತ್ತೆ, ಲಾಭನೂ ಬರುತ್ತೆ. ಮಾರೇ ಮಾರ್ತೀರಾ ಅಂತಂದಾಗ ನಾವು 10ನೇ ಕಸ್ಪನ್ನ ನಾವು ಕೂಲಂಕುಷವಾಗಿ ನೋಡಿದಾಗ ಅಲ್ಲೂ ಕೂಡ ಸೇಮ್ ಕಾಂಬಿನೇಷನ್ ಬಂದಿದೆ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಮಾರೇ ಮಾರ್ತೀರಾ ಗುರು ವಕ್ರವನ್ನು ಬಿಡ್ತಕ್ಕಂಥ ಕೆಲವು ತಿಂಗಳಾದಮೇಲೆ ಬಿಡ್ತಕ್ಕಂಥದ್ದು. ಅಕ್ಟೋಬರಿಂದ ಡಿಸೆಂಬರ್ಗೆ ಸೇಲ್ ಆಗುತ್ತೆ, ಲಾಭನೂ ಬರುತ್ತೆ. ಹಾಗೆ 3ನೇ ಮನೆ ಇರತಕ್ಕಂಥ ಗುರು ಕಡಲೆಕಾಳನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಹೇಳಿದ್ದಾರೆ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಚಾಮರಾಜಪೇಟೆಯಿಂದ. ತಮ್ಮ ಹೆಸರು? ಸುಮಿತ್ರಾ ಅಂತ. ಓಕೆ, ಸುಮಿತ್ರಾ ಅವರು ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಆ ಮಗಳ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಮಗಳ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. ಸೆಪ್ಟೆಂಬರ್ 20, 2001. 20 ಸೆಪ್ಟೆಂಬರ್ 2001. ಸಮಯ? ಟೈಮಿಂಗ್ಸ್ 1:20. 1:20 ಬೆಳಗ್ಗೆನಾ ಅಥವಾ ಮಧ್ಯರಾತ್ರಿ? ಬೆಳಿಗ್ಗೆ. ಮಧ್ಯರಾತ್ರಿ ಆಗಿರುತ್ತೆ ಅಲ್ವಾ? ಇಲ್ಲ, ಬೆಳಗ್ಗೆ ಅಂದ್ರೆ ಅದೇ ಮಧ್ಯಾಹ್ನ 1:20 ಬರುತ್ತಲ್ಲ. ಹಾಗೆ ಹೇಳ್ಬೇಕು ನೀವು, ಮಧ್ಯಾಹ್ನ ಅಂತ ಹೇಳ್ಬೇಕು ಅದು. ಆಯ್ತಾ? ಎಲ್ಲಿ ಹುಟ್ಟಿದ್ದು? ಮೈಸೂರು. ಸರಿ, ಗುರುಜಿದ್ದಾರೆ, ಮಾತಾಡಿ. ಅಲ್ಲ ಮೇಡಮ್, 1:20 ಬೆಳಿಗ್ಗೆ ಯಾವತ್ತಿಂದ ಆಯಿತು? ಎಲ್ಲಿದ್ದೀರಿ ನೀವು? ಇದ್ದೀರಾ ಬೆಂಗಳೂರಲ್ಲೇ, ಮೈಸೂರಲ್ಲೇ? ಅಲ್ಲ, 1:20 ಯಾರಾದರೂ ಬೆಳಿಗ್ಗೆ ಅಂತಾರ? ಯಪ್ಪ, ನನಗೆ ತಲೆ ಕೆಟ್ಟೋಯ್ತು. ಹಾಂ, ಸರಿ. ಈಗ 24 ವರ್ಷ ನಿಮ್ಮ ಮಗಳಿಗ? ಹೌದು, ರಚನಾ ಅಂತ. 2035ವರೆಗೂ ಗುರು ದಶ, 2026ವರೆಗೂ ಕೂಡ ಬುಧ ಭುಕ್ತಿ, ಗುರು 12ನೇ ಮನೆ. ಸ್ವಲ್ಪ ಎಜುಕೇಷನಲ್ಲಿ ಸ್ವಲ್ಪ ಉತ್ತಮವಾಗಿದೆ. ಒಳ್ಳೆ ಕೆಲಸಕ್ಕೆ ಪ್ರಯತ್ನ ಮಾಡಿ ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಕ್ಕೇ ಸಿಗುತ್ತೆ. ವಿದೇಶಿ ಕಂಪನಿಗಳಿಗೆ ಹೋಗ್ತಕ್ಕಂಥದ್ದು ಒಳ್ಳೆಯದಿರುತ್ತೆ. ವಿವಾಹ ಸ್ವಲ್ಪ ವಿಳಂಬ. ಪ್ರಶ್ನೆ ಕೇಳಿ.
ಅದೇ ಅವ್ರ ಮದುವೆ ಬಗ್ಗೆನೇ ಕೇಳ್ಬೇಕಾಗಿತ್ತು. ವಿಳಂಬ ವಿವಾಹ ಅಷ್ಟು ಈಸಿಯಾಗಿ 12ನೇ ಮನೆ ಬಂದಾಗ ವಿವಾಹ ಅಷ್ಟು ಈಸಿಯಾಗಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಈ 12ನೇ ಮನೆ ಅವ್ರಿಗೆ ಸ್ವಲ್ಪ ಆಧ್ಯಾತ್ಮಿಕ ಚಿಂತನೆ ಕೊಟ್ಬಿಡುತ್ತೆ, ಅಥವಾ ಮದುವೆ ಆಗಬಾರ್ದು ಅನ್ನೋ ಒಂದು ಆಲೋಚನೆ ಕೊಡುತ್ತೆ. 12ನೇ ಮನೆ ಇರ್ತಕ್ಕಂಥದ್ದು ಸ್ವಲ್ಪ ಸದ್ಯಕ್ಕೆ ಇದಕ್ಕೆ ಮೂಲಂಗಿಯನ್ನು ಪ್ರತಿ ಶನಿವಾರ ದಾನವನ್ನು ಮಾಡಬೇಕು. ಹಾಗೆ ಇದರಲ್ಲಿ ಬರ್ತಕ್ಕಂಥ ಗ್ರಹದಲ್ಲಿ 2ನೇ ಮನೆ 7ನೇ ಮನೆ ಯಾವ ಗ್ರಹನೂ 2ನೇ ಮನೆ 7ನೇ ಮನೆ ಸೂಚನೆ ಮಾಡ್ತಾ ಇಲ್ಲ. ಇರೋದೊಂದೇ ಶುಕ್ರ. ಬಲಗೈ ಮಧ್ಯಕ್ಕೆ ಜಿರ್ಕಾನ್ ಹಾಕಿಸಿ ಇವಾಗಲಿಂದನೇ ಫೋರ್ಸ್ ಮಾಡಿ, ಬೇಗ ಆಗುತ್ತೆ. ನೀವು ನಿಧಾನ ಮಾಡಿಕೊಂಡ್ರೆ ತುಂಬ ಲೇಟಾಗಿ ನಿರ್ಣಯ ಮಾಡ್ತಾರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬೆಂಗಳೂರಿಂದ ಮೇಡಮ್. ಸರಿ, ತಮ್ಮ ಹೆಸರು? ಇದು ವೀಣಾ ಅಂತ ಮೇಡಮ್ ಹೆಸರು. ನಿಮ್ಮ ಹೆಸರು ವೀಣಾ ಅಂತನಾ? ಅಲ್ಲ, ಅವ್ರದ್ದು ಹೇಳಿ, ಅವ್ರದ್ದು ಡೇಟ್ ಆಫ್ ಬರ್ತ್ ಹೇಳಿ. ಸರಿ, ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 28/5/87 ಇಸ್ವಿ. ಸರಿ, ಸಮಯ ಸಾಯಂಕಾಲ 5:50 PM. ಓಕೆ. ತುಮಕೂರು ಎಲ್ಲಿ ಮೇಡಮ್. ಹುಟ್ಟಿದ್ದು? ತುಮಕೂರು. ಸರಿ, ಗುರೂಜಿ ಇದ್ದಾರೆ, ಮಾತಾಡಿ. ಅದೇ 87 ಹೇಳಿರೋದು ನೀವು? 87 ಸರ್, 87. ಸರಿ, ಆಯಿತು. ಸೂರ್ಯ ಮತ್ತು ಚಂದ್ರ 12 ಮತ್ತು 22 ಅಮಾವಾಸ್ಯೆ ಆದಮೇಲೆ ಹುಟ್ಟಿದ್ದಾರೆ. ಲಗ್ನದಲ್ಲಿ ಶನಿ ಕಾಂಬಿನೇಷನ್ ಇರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ರಾಹು ದಶೆ ಮುಗಿದು ಗುರು ದಶೆ 2012ರಿಂದ ಶುರುವಾಗಿದೆ. ಗುರು 5, 8 ಆರೋಗ್ಯವನ್ನು ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೋಬೇಕು. 5ನೇ ಮನೆ 8ನೇ ಮನೆ 5ನೇ ಮನೆ ಯಾವ ವಿಚಾರದಲ್ಲಿ ಕೇಳಬೇಕು ಆ ವಿಚಾರದಲ್ಲಿ ನಾನು ಪ್ರಶ್ನೆ ಹೇಳ್ತೀನಿ, ಕೇಳಿ. ಅದೇ ಮನೆ ಈಗ ಕಟ್ಟೋಂತ ಯೋಗ ಇದೆಯಾ ಸರ್? ಏನ ಮನೆ ಕಟ್ಟೋ ಮನೆ ಏನಾಗಿದೆ? ಮನೆ ತಗೊಂಡಿದ್ದಾರೆ, ಅದು ಕಟ್ಟಬೇಕು. ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಾ ಇದೆ. ಯಾರ ಹೆಸರಲ್ಲಿದೆ? ಅವ್ರ ಹೆಸರಲ್ಲೇ ಇದೆ ಸರ್, ವೀಣನ್ ಹೆಸರಲ್ಲಿ. 5ನೇ ಮನೆ ಕಟ್ಟಕ್ಕೆ ಸಮಸ್ಯೆ ಜಾಸ್ತಿ ಆಗುತ್ತೆ. ನನ್ನ ಸಜೆಷನ್ನು ಮನೆ ಕಟ್ಟೋದು ಸ್ವಲ್ಪ ಇವರು ಕಷ್ಟವೇ. ಯಾಕಂದರೆ ಯಾವಾಗ ಈ ಕಾಂಬಿನೇಷನ್ ರೆಡ್ ಬರುತ್ತೋ ಮನೆ ಕಟ್ಟಕ್ಕೆ ಸ್ವಲ್ಪ ಸಮಸ್ಯೆ. ಯಾವಾಗಿಂದ ಶುರು ಮಾಡಿದ್ರು ಮನೆ ಕಟ್ಟಕ್ಕೆ? ಶುರು ಮಾಡ್ಬೇಕಂತ ಇದು ಸರ್. ಒಂದು 6 ತಿಂಗಳಿಂದ ಸ್ವಲ್ಪ ಇದಾಗ್ತಾ ಇದೆ, ಹಿಂದೆ ಮುಂದೆ ಆಗ್ತಾ ಇದೆ. ಅವ್ರ ಮನೆಗೆ ಹೋದ್ರೂ ಕೂಡ ಸಮಸ್ಯೆ. ಅವ್ರು ಇರೋದೂ ಇಲ್ಲ, ಮಾರ್ಬಿಡ್ತಾರೆ ಮನೆ ಕಟ್ಟಾದ್ಮೇಲೆ. ಈ ಕಾಂಬಿನೇಷನ್ ಬಂದಾಗ ಮನೆ ಮಾರ್ತಕ್ಕಂಥದ್ದು ಅಂತ ಬರುತ್ತೆ. ಯಾಕೆಂದರೆ ಆಲ್ ಪ್ರೆಡಿಕ್ಷನ್ಸಲ್ಲಿ ನಿಮಗೆ ಇಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈ ಮಾರ್ಕೆಟಲ್ಲಿರೋರೆಲ್ಲ ಬರೀ ಸುಳ್ಳು ಹೇಳ್ತಾರೆ. ನಾವು ಇಲ್ಲಿ ಡಿಸ್ಪ್ಲೇ ಮಾಡಿ ಸೈಂಟಿಫಿಕ್ಕಾಗಿ ಹೇಳ್ತೀವಿ. ಈ ಕಾಂಬಿನೇಷನಲ್ಲಿ ಭಾಳ ಟಫ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಇದು. ಬರೀ ಜಮೀನನ್ನು ಖರೀದಿ ಮಾಡ್ಬೋದು, 4ನೇ ಮನೆ ಇಲ್ಲ. ಕಟ್ಟಬೇಕು ಅಂದರೆ 4ನೇ ಮನೆ ಬರಬೇಕು, 4ನೇ ಮನೆ ಇಲ್ಲ. 5ನೇ ಮನೆ ಬಂದಿದ್ದಾಗ ಸ್ವಲ್ಪ ಅವರು ಮನೆ ಕಟ್ಟಿರೋದನ್ನು ಮಾರ್ತಾರೆ. ಸೊ ಕಟ್ಟಲೇಬೇಕು ಅಂತಂದರೆ ನಮ್ಮ ಫೌಂಡೇಶನ್ ಕಿಟ್ ಹಾಕಿ ಜಾಯಿಂಟಲ್ಲಿ ಕಟ್ಟಿ. ಜಾಯಿಂಟಲ್ಲಿ ಅಂತಂದರೆ ಲೋನ್ ತೊಗೊಂಡು ಯಾರ್ದಾರು ಇನ್ನೊಬ್ಬರು ಜಾಯಿಂಟಲ್ಲಿ ಕಟ್ಟಿ, ಒಬ್ಬರೇ ಕಟ್ಟೋದು ಬೇಡ. ಫೌಂಡೇಶನ್ ಕಿಟ್ ಹಾಕಿ. ಒಳ್ಳೆಯದಾಗಲಿ. ಧನ್ಯವಾದಗಳು. ಕೆಲವೊಂದು ಸತಿ ಏನಾಗ್ಬಿಡುತ್ತೆ, ಈ ಜಾಯಿಂಟಲ್ಲಿ ಯಾಕೆ ಹೇಳ್ತೀವಿ ಅಂದರೆ ಇವ್ರ ವೈಬ್ರೇಷನ್ ಮಾರೋದಿರುತ್ತೆ. ಇನ್ನೊಬ್ಬರು ಜಾಯಿಂಟಲ್ಲಿ ಮಾಡ್ಕೊಂಡಾಗ ಏನಾಗುತ್ತೆ, ಅವ್ರ ವೈಬ್ರೇಷನ್ ಸ್ವಲ್ಪ ಉಳ್ಕೊಳ್ಳುತ್ತೆ. ಅದಕ್ಕೆ ಜಾಯಿಂಟಲ್ಲಿ ಮಾಡ್ಕೋಬೇಕು. ಓಕೆ ಗುರುಜಿ. ವೀಕ್ಷಕರೇ, ನೀವು ಕೂಡ ಹೊಸ ಮನೆ, ಅಂಗಡಿ ಅಥವಾ ಫ್ಯಾಕ್ಟ್ರಿ ಕಟ್ಟುವಂತಹ ಪ್ಲಾನ್ನಲ್ಲಿದ್ದರೆ ಅಡಿಪಾಯದಿಂದಲೇ ವಾಸ್ತುಭದ್ರವನ್ನವಾಗಿ ಇಡೋದಕ್ಕೆ ಗುರುಜಿಯವರ ಬಳಿ ವಿಶೇಷವಾದಂತಹ ಫೌಂಡೇಶನ್ ಕಿಟ್ ಇದೆ. ಅದನ್ನು ನೀವು ಪರ್ಚೇಸನ್ನು ಮಾಡಬಹುದು. ಇನ್ನು ಕಟ್ಟಿದ ಮನೆ ಇದ್ರೂ ಕೂಡ ಅದರಲ್ಲಿ ದೋಷಗಳೇನಾದರೂ ಇದ್ದರೆ ಮನೆಯ ಒಳಗಿನ ವಾಸ್ತುವನ್ನು ಕೂಡ ಸರಿಪಡಿಸೋದಕ್ಕೆ ಅಂತ ಹೇಳಿ ಇಂಟರ್ನಲ್ ಕಿಟ್ ಕೂಡ ಲಭ್ಯ ಇದೆ. ಇದರ ಪ್ರಯೋಜನವನ್ನು ಕೂಡ ಪಡೆದುಕೊಳ್ಳಬಹುದು. ಇದರ ಜೊತೆಗೆ ನೋಡಿ ವೀಕ್ಷಕರೇ, ನೀವು ಕೂಡ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಹೇಳಿ ಆಸೆ ಇದ್ದರೆ ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಈ ಡಿಸ್ಪ್ಲೇ ಆಗ್ತಾ ಇರುವಂತಹ ಅಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ನಂಬರನ್ನು ರಿಜಿಸ್ಟರ್ ಮಾಡಿಕೊಳ್ಬಹುದು ಅಂತ ಹೇಳ್ತಾ ಈಗ ಒಂದು ಬ್ರೇಕ್. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಲರ್ಸ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಹಲೋ, ನಮಸ್ತೆ. ನಮಸ್ತೆ ಗುರು. ನಮಸ್ತೆ ಸರ್, ತಮ್ಮ ಹೆಸರು? ಪುರುಷೋತ್ತಮ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬೆಂಗಳೂರಿಂದ. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಿಸಸ್ ಬಗ್ಗೆ, ಆರೋಗ್ಯದ ಬಗ್ಗೆ. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಹುಟ್ಟಿದ ದಿನಾಂಕ ಪರ್ಫೆಕ್ಟ್ ಇಲ್ಲ, ಅದೇ ಪ್ರಶ್ನೆ. ಸರಿ ಸರ್, 1 ರಿಂದ 249 ಪ್ರಶ್ನಾಶಾಸ್ತ್ರಕ್ಕೆ ಹೋಗೋಣ. ನಂಬರ್ ಹೇಳಿ. 51. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ತೆ. ಕಾಯಿಲೆ ಬಗ್ಗೆ ನಾವು 6ನೇ ಒಂದು ಕಸ್ಪ್ ನೋಡ್ತೀವಿ. 9 ಮತ್ತು 3
ಟ್ರೀಟ್ಮೆಂಟಿಂದ, ಎಕ್ಸಸೈಸಿಂದ, ದೇವರ ಜಪದಿಂದ ಯಾವುದೇ ಸಮಸ್ಯೆ ಬರೋದಿಲ್ಲ. 6ನೇ ಮನೆ ತೋರಿಸ್ತಕ್ಕಂಥದ್ದು. ರಾಹು 9ನೇ ಮನೆ ಬಂದಿರತಕ್ಕಂಥದ್ದು. ನೀವೇನಾದರೂ ಡಾಕ್ಟ್ರ್ ವಿಚಾರದಲ್ಲಿ ಹೋದರೆ ಸೆಕೆಂಡ್ ಒಪಿನಿಯನ್ ತೊಗೊಂಡ್ರೆ ಬದಲಾಗುತ್ತೆ, ಸೆಕೆಂಡ್ ಅಥವಾ ಥರ್ಡ್ ಒಪಿನಿಯನ್ ತೊಗೊಂಡ್ರೆ ಬದಲಾಗುತ್ತೆ. ರಾಹುವಿನ 9ನೇ ಮನೆ ಬಂದಿರತಕ್ಕಂಥದ್ದು ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಅಂತ ಯಥೇಚ್ಛವಾಗಿ ಹೇಳ್ತಕ್ಕಂಥದ್ದು. 8 ಮುಖದ ರುದ್ರಾಕ್ಷಿ ಹಾಕಿ ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಿಕವನ್ನು ಧರಿಸಿ ಯಾವ ಆರೋಗ್ಯ ಸಮಸ್ಯೆನೂ ಬರೋದಿಲ್ಲ ಇನ್ನು 3 ತಿಂಗಳೊಳಗಡೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮ್ಯಾಮ್. ನಮಸ್ತೆ ಮಾ, ತಮ್ಮ ಹೆಸರು? ನಮ್ಮ ಹೆಸರು ವಿಭಾ ಅಂತ. ವಿಭಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಬ್ಯಾಂಗ್ಳೂರಿಂದ ಕರೆ ಮಾಡ್ತಿದ್ದೀವಿ ಮ್ಯಾಮ್. ಸರಿ, ಯಾರ ನಮ್ಮ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 8/4/2006. ಸಮಯ ಬೆಳಗ್ಗೆ 8:42. ಎಲ್ಲಿ ಹುಟ್ಟಿದ್ದು? ಮೈಸೂರು ಮ್ಯಾಮ್. ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು ಮ್ಯಾಮ್. 8:45 ಅಲ್ವಾ? 42. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ ಗುರುಜಿ. ಹೇಳಿ. ಎಜುಕೇಶನ್ ಬಗ್ಗೆ ಕೇಳಬೇಕಾಗಿತ್ತು. ಸದ್ಯಕ್ಕೆ ಇವಾಗ ಶುಕ್ರದಶ ನಡೀತಾ ಇದೆ. ಶುಕ್ರದಶದಲ್ಲಿ 10, 11, 5, 6, 8. ಏನು ತೊಗೊಂಡಿದ್ದೀರಾ ಇವಾಗ? ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ಅಂತ ಸಬ್ಜೆಕ್ಟ್ ತೊಗೊಂಡಿದ್ದೀನಿ ಗುರುಜಿ. ವೆರಿ ಗುಡ್. ಓಕೆ, ಯಾಕೆ, ಏನು ಸಮಸ್ಯೆ ಆಗಿದೆ? ತೊಗೊಂಡಿದ್ದೀರಾ? ಓಕೆ. ಅಂದರೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ನಡೀತಾನೆ ಇರುತ್ತೆ, ಅದಕ್ಕೋಸ್ಕರ. ಅಪ್ ಯಾರಿಗೆ ನಡೆದಿದೆ, ಡೌನೇ ಯಾರಿಗೆ ನಡೆದಿದೆ? ಲೈಫಲ್ಲಿ ಎಲ್ಲರಿಗೂ ಅಪ್ಪು ಮತ್ತು ಡೌನ್ ಇದ್ದೇ ಇರುತ್ತೆ. ಏನು ಅಪ್ ಆ್ಯಂಡ್ ಡೌನ್ ನಡೀತಾ ಇದೆ ಎಜುಕೇಷನಲ್ಲಿ? ಅಂದರೆ ಈ ಒನ್ ಟೆಸ್ಟಲ್ಲಿ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಬಂದರೆ ಇನ್ನೊಂದಲ್ಲಿ ತುಂಬ ಕಡಿಮೆ ಬರುತ್ತೆ. ಓಕೆ. ಮತ್ತು ಸ್ವಲ್ಪ ಏನಾದ್ರು ಓದೋ ಟೈಮಲ್ಲೆಲ್ಲ ಆರೋಗ್ಯ ಕೈ ಕೊಡುತ್ತೆ, ತುಂಬ ತೊಂದರೆ ಆಗ್ತಿರುತ್ತೆ. ಜನರಲಿ ಶುಕ್ರದಶದಲ್ಲಿ ಸಾಮಾನ್ಯವಾಗಿ ನಿಮಗೆ ಶುಕ್ರದಶ ಸ್ಟಾರ್ಟ್ ಆಗಿರೋದು 2021ರಿಂದ. ಶುಕ್ರದಶ ಎಜುಕೇಷನ್ನ ಸ್ವಲ್ಪ ಸ್ಟ್ರಾಂಗ್ ಮಾಡಲ್ಲ, ಒಂದು. ಎರಡನೇದು 2026 ಜನವರಿಯಿಂದ ಈಗ 27 ಚಂದ್ರ. ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ವರೆಗೂ ಕೂಡ ಇದೇ ಥರ ಇರುತ್ತೆ. ಈ ಜನವರಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ಈ ಚಂದ್ರ ಅಂತಕ್ಕಂಥದ್ದು ಎಜುಕೇಷನ್ ಕಾಂಬಿನೇಷನಲ್ಲಿ 3ನೇ ಮನೆಯಲ್ಲಿ ಸ್ವಲ್ಪ ನಿಧಾನ ಮಾಡುತ್ತೆ. ಬಟ್ ಅದು ಕಂಪ್ಲೀಟ್ ಮಾಡಿಸುತ್ತೆ. ಯಾಕಂದರೆ ನಕ್ಷತ್ರದಲ್ಲಿ ಮತ್ತು ಉಪನಕ್ಷತ್ರದಲ್ಲಿ 11, 2 ಇರೋದ್ರಿಂದ ಸಕ್ಸಸ್ ಜಾಸ್ತಿ ಬರಬೇಕು ಅಂತ ಬಂದಾಗ ಇಲ್ಲಿ 10ನೇ ಮನೆ, 1ನೇ ಮನೆ, 6ನೇ ಮನೆ ಶುಕ್ರ ಬಂದಿರೋದ್ರಿಂದ ಮತ್ತು 11, 5, 6, 8, 9ನೇ ಮನೆ ಕಾಂಬಿನೇಷನ್ಸಲ್ಲಿ ನಮಗೆ ಇಲ್ಲಿ ಕೇತು ಮತ್ತು ಕಾಂಬಿನೇಷನ್ 5 ರಾಹು ಬಂದಿರೋದ್ರಿಂದ ಬಲಗೈ ಮಧ್ಯದ ಬೆಳಗ್ಗೆ ಒಂದು ಗೋಮೇಧಿಕ ಧರಿಸ್ಕೊಳ್ಳಿ. ಅದ್ರ ಜೊತೆಗೆ 6 ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ. ಹಾಗೆ ವಿಶೇಷವಾಗಿ ಒಂದು ಗ್ರೀನ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ರೈಟ್ ಹ್ಯಾಂಡಿಗೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ, ಏನೂ ಪ್ರಾಬ್ಲಮ್ ಆಗಲ್ಲ. 2-3 ಮಂತ್ಸಲ್ಲಿ ನಿಮಗೆ ಚೇಂಜಸ್ ಆಗುತ್ತೆ ಇದನ್ನು ಮಾಡಿದ್ರೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಅಮ್ಮ, ತಮ್ಮ ಹೆಸರು? ಮೇಡಮ್, ನಾನು ಸರೋಜಮ್ಮ ಅಂತ ತುಮಕೂರು. ನನ್ನ ಮಗಳ ಬಗ್ಗೆ ಕೇಳ್ಬೇಕು ಮೇಡಮ್. ಸರಿ, ಅವರ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನ ತಿಳಿಸಿ. 7/5/2003 ರಾತ್ರಿ 8 ಗಂಟೆಗೆ ಮೇಡಮ್. ರಾತ್ರಿ 8 ಗಂಟೆ. ಸರಿ, ಎಲ್ಲಿ ಹುಟ್ಟಿದ್ದು? ಇದು ಹಾಸ್ಪಿಟಲ್ ಮೇಡಮ್. ತಬಾಸ್ಪೇಟೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. 7 ಮೇ 2003 8 ಗಂಟೆ ರಾತ್ರಿ. 7/5/2003. 7/5 ಸರಿ ಹಾಕಿದ್ದೀನಿ. ಕರ್ಕಾಟಕ ರಾಶಿ, ಪುನರ್ವಸು ನಕ್ಷತ್ರ, 4ನೇ ಪಾದ. ಸರಿನಾ? ಸದ್ಯಕ್ಕೆ ಇವಾಗ ಶನಿ ದಶ ನಡೀತಾ ಇದೆ. ಈ ಶನಿ ದಶ ಮಾರ್ಚ್ 1ನೇ ತಾರೀಕು ಮುಗಿದೋಗುತ್ತೆ. ಇನ್ನು ಸ್ವಲ್ಪೇ ದಿವಸ ಇರೋದು, ಮುಗಿದೋಗುತ್ತೆ. ಪ್ರಶ್ನೆ ಏನು? ಕೆಲಸ ಇಂಜಿನಿಯರ್ ಮಾಡೋರು ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಸಿಗ್ತಾ ಇಲ್ಲ. ಹೋಗಕ್ಕೆ ಇಷ್ಟ ಇಲ್ವಾ? ಹೋಗ್ತಾರೆ, ಸಿಗ್ತಾ ಇಲ್ಲ, ಕೆಲಸನೇ ಸಿಗ್ತಾ ಇಲ್ಲ. ಎಲ್ಲೋದ್ರೂ ಕೆಲಸ ಸಿಗ್ತಾ ಇಲ್ಲ. ಎಲ್ಲೋದ್ರೂ ಕೆಲಸ ಸಿಗ್ತಾ ಇಲ್ಲ. ಮಾರ್ಚ್ ಆದಮೇಲೆ ಬುಧದಶ ಸ್ಟಾರ್ಟ್ ಆಗುತ್ತೆ. ಬುಧದಶ ಸ್ಟಾರ್ಟ್ ಆಗಿ 3 ತಿಂಗಳು ವೆಯ್ಟ್ ಮಾಡಿ. ಪ್ರಾಬಲಿ ಮಾರ್ಚ್, ಏಪ್ರಿಲ್, ಮೇ, ಜೂನಿಂದ ಉತ್ತಮವಾಗಿರ್ತಕ್ಕಂಥ ಕರಿಯರ್ ಸ್ಟಾರ್ಟ್ ಆಗುತ್ತೆ. 7ನೇ ಮನೆ. 17 ವರ್ಷ ಎತ್ತರಕ್ಕೆ ಬೆಳೀತಾರೆ. ಪ್ರತಿ 2 ವರ್ಷಕ್ಕೆ ಗ್ರೋತ್ ಆಗುತ್ತೆ. ಶನಿ ದಶ ಮುಗೀತು. ಈಗ ಬುಧದಶ ಸ್ಟಾರ್ಟ್ ಆಗುತ್ತೆ. ಬಲಗೈ ಕಿರುಬೆರಳಿಗೆ ಒಂದು ಎಮರಾಲ್ಡ್ ಧರಿಸಿ. ಹಾಗೆ 7ನೇ ಮನೆ ಇರತಕ್ಕಂಥದ್ದು ಶನಿಯ ಪ್ರಭಾವ ಸಬ್ಲಾಡಲ್ಲಿ ಬಂದಿರೋದ್ರಿಂದ 7 ಮುಖದ ರುದ್ರಾಕ್ಷಿ ಹಾಕಿ ನೋಡಿ, ಎತ್ತರಕ್ಕೆ ಇರ್ತಾರೆ. ತುಂಬ ಜನ ಜ್ಯೋತಿಷ್ಯನ ಕೇಳ್ತಾರೆ, ಪರಿಹಾರ ಹೇಳಿದಾಗ ಮಾಡ್ಕೊಳ್ಳಲ್ಲ. ಯಾಕಂದರೆ ಖರ್ಚಾಗತ್ತೆ ಅಂತ. ತಿನ್ನೋಕ್ಕೆ, ಕುಡಿಯೋಕ್ಕೆ, ಯಾವನಿಗಾರು ಕೊಡೋಕ್ಕೆ, ಹಾಳಾಗೋಕ್ಕೆ, ಟೋಪಿ ಹಾಕ್ಸ್ಕೊಳ್ಳೋಕ್ಕೆ ದುಡ್ಡು ಕೊಡ್ತೀರ.
ಒಂದು ಒಳ್ಳೆ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಹಾರ ಮಾಡಿ ಅಂತ ಅವ್ರು ಮಾಡ್ಕೊಳ್ಳೋದೇ ಇಲ್ಲ. ಆವಾಗಲೇ ನಿಮಗೆ ಏನು ವರ್ಕ್ ಆಗಿಲ್ಲ ಹೇಳಿದ್ದು ಆಗುತ್ತವಾಗ. ಇದು ವಿಚಾರ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಶನಿದೇವರ ಕೃಪಾ ಕಟಾಕ್ಷ ಯಾವ ರೀತಿಯಾಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರೆ ತಮಗೆ ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ನೀವು ಕೂಡ ಮನೆ ಕಟ್ಟಬೇಕು ಅನ್ನುವಂತಹ ಪ್ಲ್ಯಾನ್ನಲ್ಲಿ ಇದ್ದರೆ ಈ ಮುಂಚೆಯೇ ನೀವು ಅಡಿಪಾಯದಿಂದಲೇ ವಾಸ್ತುವನ್ನು ಭದ್ರವಾಗಿ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಫೌಂಡೇಶನ್ ಕಿಟ್ ಲಭ್ಯ ಇರುತ್ತೆ. ಅದನ್ನು ನೀವು ಪರ್ಚೇಸ್ ಮಾಡ್ಕೊಳ್ಬಹುದು. ಅದೇ ರೀತಿಯಾಗಿ ಮನೆ ಕಟ್ಬಿಟ್ಟಿದ್ದೀವಪ್ಪ, ಏನು ಮಾಡೋದು, ಒಂದಷ್ಟು ದೋಷಗಳಿದೆ ಅಂತ ಏನಾದರೂ ನಿಮಗೆ ಅನ್ನಿಸ್ತಾ ಇದ್ದರೆ ಅಂಥವ್ರಿಗೂ ಕೂಡ ಇಂಟರ್ನಲ್ ಕಿಟ್ ಅಂತ ಕೂಡ ಸಿಗುತ್ತೆ. ಅದನ್ನು ನೀವು ತೆಗೆದುಕೊಂಡು ಉಪಯೋಗವನ್ನು ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಅದೇ ರೀತಿಯಾಗಿ ನಕ್ಷತ್ರ ನಾಡಿ ತರಗತಿಗಳು ಏಪ್ರಿಲ್ 20ನೇ ತಾರೀಕಿನಿಂದ ಆರಂಭ ಆಗ್ತಾ ಇದೆ. ಈ ಒಂದು ನಕ್ಷತ್ರ ನಾಡಿ ತರಗತಿಗಳಿಗೆ ನೀವು ಕೂಡ ಜಾಯಿನ್ ಆಗಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಒಂದು ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಇದಾಗಿದ್ದು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.